ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ತಾನೇ ನೀವು ಎಲ್ಲೂ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ. ಇನ್ನು ಆ ಗಣಪತಿಯ ಪೂಜಾ ವೈಬ್ರೇಷನಲ್ಲಿ ಇದ್ದೀರಾ. ನಿಮ್ಮ ಪೂಜೆ ಸೇವಾ ಕೈಂಕರ್ಯಕ್ಕೆ ಗಣಪತಿ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಭಾಳಷ್ಟು ಜನ ದುರ್ವಾ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿದ್ದೀರಾ ಅನ್ನೋ ಒಂದು ಭಾವನೆಯಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಂಥ ಮಂತ್ರ ತಂತ್ರ ಮತ್ತು ಪೂಜಾ ವಿಧಿವಿಧಾನವನ್ನು ನೀವು ಮಾಡಿದ್ದೇ ಆದರೆ ನಿಜವಾಗಲೂ ಆ ಗಣಪತಿ ನಿಮಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಭಕ್ತಿ ಪ್ರಧಾನ ಇಂಪಾರ್ಟೆಂಟು, ಶ್ರದ್ಧೆ ಇಂಪಾರ್ಟೆಂಟು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಾಯಿಲೆ ಬಗ್ಗೆ ಪರಿಹಾರ ತಿಳಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಕೆಲವ್ರ ಮನೆಯಲ್ಲಿ ಹಲ್ಲು ಬಿದ್ದಿರುತ್ತೆ. 7 ವರ್ಷ ಆದಮೇಲೆ ಹಲ್ಲು ಬೀಳುತ್ತೆ. ಹಲ್ಲು ಬಿದ್ದು ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ, ಆಟ ಪಾಠದಲ್ಲಿರ್ತಾರೆ. ಆದರೆ ರಾತ್ರಿ ಹೊತ್ತು ರಿಸರ್ಚ್ ಮಾಡ್ಕೋತಾರೆ. ಮಕ್ಕಳುಗಳು ಬೆಡ್ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ತಂದೆ ತಾಯಿಗಳಿಗೆ ಏನಪ್ಪ ಹುಡುಗನ್ನ ಆ ಹುಡುಗ ಅಥವಾ ಹುಡುಗಿ ರಾತ್ರಿ ದಿನ ರಿಸರ್ಚ್ ಮಾಡ್ಕೊಳ್ತಾರೆ. ಮಲಗೋಕ್ಕೆ ಮುಂಚೆ ಮಗುಗೆ ಕರ್ಕೊಂಡೋಗಿ ರಿಸರ್ಚ್ ಮಾಡಿಸ್ತಾರೆ. ಮೂತ್ರ ವಿಸರ್ಜನೆ ಮಾಡಿಸಿದ್ರೂ ಕೂಡ ಮಲಗಿದ್ದಾಗ ಹಾಸಿಗೆ ಮೇಲೆ ಇದ್ದಕ್ಕಿದ್ದಾಗೆ ರಿಸರ್ಚ್ ಮಾಡ್ಕೊಳ್ತಾ ಇರ್ತಾರೆ ರಾತ್ರಿ ಹೊತ್ತು. ಅವ್ರಿಗೆ ಗೊತ್ತೇ ಆಗಲ್ಲ. ಇದು ಮಕ್ಕಳಲ್ಲಿ ಒಂದು ಪ್ರಾಬ್ಲಮ್ಮು. ಎರಡನೇದು, ಗಡ್ಡ ಮೀಸೆ ಬಂದಿದೆ ಕೆಲವರು ಹುಡುಗರು. ಆಮೇಲೆ ಹೆಣ್ಣು ಹುಡುಗಿ ಕಾಲೇಜ್ಗೆ ಹೋಗ್ತಾಳೆ, ಮೆಚುರಿಟಿ ಇದೆ, ಅಂಥವರು ಕೂಡ ಹಾಸಿಗೆ ಮೇಲೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಾಗ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದು ಯುವಕ ಯುವತಿಯರಲ್ಲಿರುವಂಥ ಒಂದು ದೋಷ. ಇದು ಎರಡನೇ ಕೆಟಗರಿ. ಮೂರನೇ ಕೆಟಗರಿ, ಕೆಲವು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ. ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ನರಳ್ತಿರ್ತಾರೆ. ಬ್ಲಡ್ಡಲ್ಲಿ ಯೂರಿನ್ ಇರ್ತದೆ ಕೆಲವರಿಗೆ. ಬ್ಲಡ್ ಶುಗರು ಮತ್ತು ಯೂರಿನ್ ಶುಗರ್ ಅಂತ 2 ಶುಗರ್ ಇದೆ. ಬ್ಲಡ್ ಶುಗರೇ ಆಗಿರಲಿ, ಯೂರಿನ್ ಶುಗರೇ ಆಗಿರಲಿ, ಅವರು ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ರಿಸರ್ಚ್ ಮಾಡಿ ಮಲ್ಕೋತಾರೆ. ಮಧ್ಯ ಮಧ್ಯ ಆಗಾಗ ಅವ್ರಿಗೇನಾಗುತ್ತೆ, ನೈಟಲ್ಲಿ ಎದ್ದು ರಿಸರ್ಚ್ ಮಾಡಬೇಕು. 2 ಅವರ್ಗೆ ಎದ್ದೊಳ್ತಾರೆ, ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಬರ್ತಾರೆ, ಮತ್ತೆ ಮಲಗ್ತಾರೆ. ಮತ್ತೆ 2 ಗಂಟೆ ಎದ್ದೊಳ್ತಾರೆ, ರಿಸರ್ಚ್ ಮಾಡ್ತಾರೆ. ನಿದ್ದೆನೂ ಮಾಡಲ್ಲ, ಸಂಪೂರ್ಣವಾಗಿ ರಿಸರ್ಚ್ ಮಾಡಲ್ಲ. ಸ್ವಲ್ಪ ಬಾತ್ರೂಮ್ಗೆ ಹೋಗಿ ರಿಸರ್ಚ್ ಮಾಡಿ ಬರ್ತಿರ್ತಾರೆ. ಇದು ಡಯಾಬಿಟಿಕ್ ಪೇಷಂಟ್ ಅವರು. ಕೆಲವರು ಡಯಾಬಿಟಿಕ್ ಅಲ್ಲ, ದಿನನಿತ್ಯನೂ ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಳ್ಳಲ್ಲ, ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾರೆ ಅಥವಾ ಚೆನ್ನಾಗಿ ನೀರು ಕುಡಿದ್ಬಿಟ್ಟಿರ್ತಾರೆ, ಹಾಗೇ ಮಲ್ಕೊಂಡ್ಬಿಡ್ತಾರೆ. ಅಪರೂಪಕ್ಕೊಂದ್ಸಲ ಅವರು ಬೆಡ್ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದೊಂದು ವೆರೈಟಿ ಜನ. ಕೆಲವ್ರಿಗೆ ಗೊತ್ತಿದೆ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ ಅಂತ ಅರಿವಿದ್ದು ಕೂಡ ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಂಬಿಡ. ತಕ್ಷಣ ಹೋಗಿ ಅವರು ಬಾತ್ರೂಮಲ್ಲಿ ಹೋಗಿ ಟಾಯ್ಲೆಟಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು. ಆದರೂ ಅವ್ರಿಗೇನಾಗುತ್ತೋ ಗೊತ್ತು, ನಾನು ಇನ್ನೇನು ರಿಸರ್ಚ್ ಮಾಡ್ಕೊತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ಪಟ್ಟಂತ ಅವರು ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದು ವೆರೈಟಿ ಜನ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ಅವ್ರಿಗೆ ಕನಸಲ್ಲಿ ವಿಚಿತ್ರವಾದಂಥ ಭಯಾನಕ ಕನಸುಗಳು ಬಂತು. ಯಾರೋ ಕೊಲೆ ಮಾಡ್ತಿರೋ ಥರ, ಯಾರೋ ಬೆಂಕಿ ಹಾಕ್ತಿರೋ ಥರ, ಯಾವುದೋ ದುಷ್ಟಶಕ್ತಿ ಓಡಾಡ್ತಿರೋ ಥರ, ವಿಚಿತ್ರವಾದ ವ್ಯಕ್ತಿಗಳು, ವಿಚಿತ್ರವಾದಂಥ ಸನ್ನಿವೇಶಗಳು ಆದಾಗ ಅವ್ರಿಗೆ ಡಯಾಬಿಟಿಕ್ಕಲ್ಲ, ಯಾವತ್ತೂ ರಿಸರ್ಚ್ ಮಾಡ್ಕೊಳ್ಳಲ್ಲ. ಆ ಕನಸು ನೋಡಿ ಎದುರ್ಕೊಂಡು ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದೊಂದು ವೆರೈಟಿ ಜನ, ಕನಸು ನೋಡ್ಕೊಂಬಿಟ್ಟು. ಕೆಲವರಿಗೆ ಭಯದಿಂದ ರಿಸರ್ಚ್ ಮಾಡ್ಕೊಳ್ತಾರೆ. ಹೋಮ್ವರ್ಕ್ ಮಾಡಿಸಿಲ್ಲ, ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಂತೇಳಿ ಸ್ಕೂಲಲ್ಲಿ ಹೊಡಿತಾರೆ, ಅಪ್ಪ ಅಮ್ಮ ಬೈತಾರೆ. ಆ ಭಯಕ್ಕೆ ಸೈಕಲಾಜಿಕಲ್ಲಾಗಿ ಮಕ್ಕಳು ರಿಸರ್ಚ್ ಮಾಡ್ಕೋತಾರೆ. ನಾಳೆ ಬೇರೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಗೊತ್ತಾಗ್ಬಿಟ್ರೆ ಏನಂತ ಯೂತ್ಸ್ ಯಂಗ್ಸ್ಟರ್ಸು ಭಯಕ್ಕೆ ರಿಸರ್ಚ್ ಮಾಡ್ಕೊಳ್ತಾರೆ. ಕೆಲವು ಭಯಕ್ಕೆ, ಅಪ್ಪನ ಭಯಕ್ಕೋ ಅಮ್ಮನ ಭಯಕ್ಕೋ, ಸ್ಕೂಲಲ್ಲಿ ಏನೋ ಮಾಡ್ತಾರೋ, ಕಾಲೇಜಲ್ಲಿ ಏನು ಮಾಡ್ತಾರೋ ಅಥವಾ ಇನ್ನೊಬ್ಬ ಯಾರು ಮಾಡ್ತಾರೋ ಭಯಕ್ಕೆ ಆ ಭಯನ ನೆನೆಸ್ಕೊಂಡು ಮೆಲುಕಾಕಿ ಅವರು ಅರಿವಿಲ್ದಂಗೆ ರಿಸರ್ಚ್ ಬಂದುಬಿಟ್ಟಿರ್ತದೆ ಮಲಗಿದ್ದಾಗ. ಇದೊಂದು ವೆರೈಟಿ ಭಯ.
ಕೆಲವರಿಗೆ ದುಸ್ವಪ್ನ ನೋಡಿ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಈ ಸೆಕ್ಷುವಲ್ ಎಮೋಷನ್ ಜಾಸ್ತಿ ಆದಾಗ ಮಲಗಿರ್ತಾರೆ, ಯಾವಳನ್ನೋ ನೆನೆಸ್ಕೊಂಡಿರ್ತಾರೆ, ಏನೇನೋ ಆಗ್ತಿರೋ ಥರ ನೆನೆಸ್ಕೋತಾರೆ. ಇವಳು ಮಲಗಿರ್ತಾಳೆ, ಯಾವನೋ ಪ್ರೀತಿ ಮಾಡ್ತಿದ್ದೀನಿ, ಅವನ ಜೊತೆ ಓಡಾಡ್ತೀನಿ, ಅವನ ಜೊತೆ ಮಲಗಿ, ಈ ಥರವಾಗಿ ಕಾಮದ ಆಸೆಯಿಂದ ಜಾಸ್ತಿಯಾಗಿ ಸಡನ್ನಾಗಿ ರಿಸರ್ಚ್ ಮಾಡ್ಬಿಡ್ತಾರೆ, ಗೊತ್ತೇ ಆಗಲ್ಲ. ದುಷ್ಟ ಸ್ವಪ್ನಗಳಿಂದ, ಕೆಟ್ಟ ಸ್ವಪ್ನಗಳಿಂದ, ಭಯಭೀತಿಯಿಂದ ರಿಸರ್ಚ್ ಮಾಡ್ಕೊಳ್ಳೋದು, ಕಾಮದ ಆಸೆ ಜಾಸ್ತಿ ಆದಾಗ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದೊಂದು. ಇನ್ನೊಂದು, ಅವರು ಮಾಟಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ನಮಗೇನೆ. ಆ ಮಾಟಮಂತ್ರ ಮಾಡಿಸ್ಬಿಟ್ಟಿರೋದ್ರಿಂದ ಆಗಾಗ ನಮಗೆ ಅದು ಪವರ್ ಜಾಸ್ತಿ ಆಗ್ತಿದ್ದಂಗೆ ಮೂತ್ರ ವಿಸರ್ಜನೆ ಮಾಡ್ಕೊಂಬಿಡೋದು. ಇನ್ನೊಂದು, ಮರ್ಡ್ರ್ ಮಾಡೋದು ನೋಡ್ಬಿಟ್ಟಿರ್ತಾರೆ. ಟಿ ವಿನಲ್ಲೋ ನಿಜವಾಗ್ಲೋ ಬೆಂಕಿ ಬಿದ್ದಿರೋದು, ಬೆಂಕಿ ಹಾಕೋತಿರೋದು, ಯಾವುದೋ ಒಂದು ಭಯಂಕರವಾದಂಥ ದೃಶ್ಯಗಳನ್ನು ನೋಡ್ತಾರೆ. ಇದು ಕನಸಲ್ಲ. ಆ ದೃಶ್ಯ ಮಲಗಿದ್ದಾಗ ಇದಕ್ಕಿದ್ದಾಗ ಅವ್ರು ಒಂದೆರಡು ಸಲ ನೆನೆಸ್ಕೊಂಡ್ರೆ ಸಾಕು, ಮೆಲುಕಾಕರೆ ಸಾಕು, ಸಬ್ಕಾನ್ಷಿಯಸ್ ಮೈಂಡಿಂದ, ಸುಪ್ತ ಮನಸ್ಸಲ್ಲಿ ಸ್ಟೋರ್ ಆಗಿರ್ತದೆ. ಅವ್ರು ಕಣ್ತುಂಬ ನೋಡಿದ್ದು ಅದು ಏನಾದರೂ ರಿಕಲೆಕ್ಟ್ ಮಾಡಿದ ತಕ್ಷಣ ಜಾಗೃತ ಕಾನ್ಷಿಯಸ್ ಮೈಂಡಿಗೆ ಬಂದು ಇಮಿಡಿಯೇಟಾಗಿ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದೊಂದು ವೆರೈಟಿ ಜನ ಇದ್ದಾರೆ. ಇನ್ನೊಂದು, ಅಯ್ಯೋ ಯಾರು ಎದ್ದೋಗೋದಲ್ಲಿವರೆಗೂ ಅವ್ರಿಗೇನೂ ಇಲ್ಲ, ಚೆನ್ನಾಗೆ ಹಾಲು ಊಟ ಆದಮೇಲೆ ಒಂದು ಲೋಟ ಹಾಲು ಕುಡಿತಾರೆ, ಒಂದೆರಡು ಲೋಟ ನೀರು ಕುಡಿದು ಬಿಡ್ತಾರೆ. ಸಾಲದಕ್ಕೊಂದು ಆ್ಯಪಲ್ ಜ್ಯೂಸು, ಹಾಲು ನೀರು ಅಲ್ಲದೇ ಒಂದು ಹಣ್ಣಿನ ಜ್ಯೂಸು, ಎಲ್ಲ 3-4 ಲೋಟ ಆಯಿತು. ಯೂರಿನರಿ ಬ್ಲ್ಯಾಡ್ರು ತುಂಬ್ಕೊಂಡ್ಬಿಡ್ತು. ಇನ್ಯಾರು ಅಷ್ಟು ದೂರ ಎದ್ದೋಗ್ತಾರೆ ಟಾಯ್ಲೆಟ್ಗೆ, ಇಲ್ಲೇ ಮಾಡ್ಕೊಂಡು ಬಿಡೋಣ, ತೊಳ್ಕೊಂಡ್ರಾಯ್ತು ಹೊಚ್ಕೊಂಡ್ರಾಯ್ತು ಅಂದ್ಬಿಟ್ಟು ಬೇಕು ಅಂತಲೇ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಸೋಮಾರಿಗಳಿವರು. ಅವ್ರಿಗೆ ಡಯಾಬಿಟಿಸ್ ಇಲ್ಲ, ಕೆಟ್ಟ ಕನಸು ಬೀಳಿಲ್ಲ, ಭಯ ಇಲ್ಲ, ಕಾಮದ ಆಸೆಯಿಂದ ಅಲ್ಲ, ಅಥವಾ ಮಾಟಮಂತ್ರ ತಂತ್ರನೂ ಆಗಿಲ್ಲ, ಸುಮ್ಮನೆ ಯಾಕೆ ಎದ್ದೋಗೋದಲ್ಲಿ ಇವರಿಗೂ. ಈ ಥರ ದೋಷಗಳು ನಮ್ಮ ಜಗತ್ತಿನಲ್ಲಿ ಭಾಳಷ್ಟು ಜನಕ್ಕಿದೆ. ಇದಕ್ಕೆ ರಾತ್ರಿ ಹೊತ್ತು ರಿಸರ್ಚ್ ಮಾಡ್ಕೊಳ್ತಾ ಇರೋದಕ್ಕೆ ಮಾತ್ರೆ ಟಾಣಕ್ಕೆ ಇಂಜೆಕ್ಷನ್ ಇಲ್ಲ ನನ್ನ ಪ್ರಕಾರ. ಇವೆಲ್ಲ ಸೈಕಲಾಜಿಕಲ್ ಡಿಸಾರ್ಡರ್ಸು. ಇದಕ್ಕೆ ಒಂದು ಅಡ್ಮಿಟ್ ಮಾಡಿಬಿಟ್ಟು ಒಂದು ವಾರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಗ್ಲುಕೋಸ್ ಬಾಟ್ಲ್ ಹಾಕ್ಸ್ಬಿಟ್ಟು ಬರೋಣ, ಕರ್ಕೊಂಬರೋಣ ಅಂದರೆ ಇದೆಲ್ಲ ವರ್ಕ್ ಆಗಲ್ಲ. ಇವೆಲ್ಲ ಸೈಕಲಾಜಿಕಲ್ ಡಿಸಾರ್ಡರ್, ಮೆಂಟಲ್ ಡಿಸಾರ್ಡರ್ಸ್. ಹಾಗೆ ಈ ಥರದಲ್ಲಿ ನರಳುತ್ತಿರೋರಿಗೆ, ಈ ಥರ ಪ್ರಾಬ್ಲಮ್ ಇರೋರಿಗೆ ಯಾವ ರೀತಿ ಮುದ್ರಾ ಮಂತ್ರದಿಂದ ತಂತ್ರದಿಂದ ನಿವಾರಣೆ ಮಾಡ್ಕೋಬೋದು ಔಷಧಿ ಇಲ್ಲದೇ? ಯಾಕೆ ರಿಸರ್ಚ್ ಮಾಡ್ಕೊಳ್ತೀವಿ ನಾವು ಮಲಗಿದ್ದಾಗ ಅನ್ನೋದಕ್ಕೆ ಇಷ್ಟೊತ್ತು ನಾನು ಹೇಳಿದೆ. ಭಯದಿಂದ, ಕೆಟ್ಟ ಕನಸದಿಂದ, ಕಾಮದ ಆಸೆಯಿಂದ, ಮಾಟಮಂತ್ರದಿಂದ ಎಲ್ಲ ಪ್ರಾಬ್ಲಮ್ ಇರ್ತದೆ ಅಂತ. ಕೆಲವರಿಗೆ ಜಾತಕದಲ್ಲೇ ದೋಷ ಇರುತ್ತೆ, ಅವ್ರಿಗೆ ಕನಸು ಬೀಳಲ್ಲ, ಕೆಟ್ಟ ಕನಸಲ್ಲ, ಭಯ ಇಲ್ಲ, ಕಾಮದ ಆಸೆಯಿಂದ ಅಲ್ಲ, ಅಥವಾ ಬೇರೆ ಯಾವುದು ಮಾಟಮಂತ್ರನೂ ಮಾಡಿಸಲ್ಲ. ಅವ್ರ ಜಾತಕ ಗ್ರಹ ದೋಷ. ಚಂದ್ರ ಜಲತತ್ವಕ್ಕೆ ಗ್ರಹ ಚಂದ್ರ. ರಾತ್ರಿ ಹೊತ್ತೇ ಅವರು ರಿಸರ್ಚ್ ಮಾಡ್ಕೊಳ್ಳೋದು, ಹಗಲೊತ್ತು ಮಾಡಲ್ಲ. ಚಂದ್ರ ಉದಯ ಆಗಬೇಕು, ಚಂದ್ರ ಮುಳುಗಬೇಕು, ಅಷ್ಟರೊಳಗೆ ಇದೆಲ್ಲ ಆಗ್ಬಿಡುತ್ತೆ. ಚಂದ್ರೋದಯ ಆಯಿತು, ಸೂರ್ಯ ಮುಳುಗ್ದ, ಚಂದ್ರ ಬಂದ, ಕತ್ಲಾಗೋಯ್ತು. ಕತ್ಲಲ್ಲೇ ಇವರಿಗೆ ಈ ಥರ ದೋಷ ಬರೋದು, ಹಗಲೊತ್ತು ಬರೋದಿಲ್ಲ. ಅಲ್ಲಿಗೆ ಚಂದ್ರನ ಜೊತೆಗೆ ಸೂರ್ಯ ಏನಾದರೂ ನೀಚನಾಗಿ ವಕ್ರನಾಗಿದ್ದರೆ ದೇಹದಲ್ಲಿ ನ್ಯೂನತೆ ಕೊಡ್ತಾನೆ. ಸೂರ್ಯ ಯಾರು? ದೇಹಕಾರಕ. ಈ ದೇಹಕ್ಕೆ ಅಧಿಪತಿ ಸೂರ್ಯಗ್ರಹ, ಆತ್ಮಕಾರಕ ಸೂರ್ಯಗ್ರಹ. ಚಂದ್ರ ಆಪಹ ಅಂದರೆ ಜಲತತ್ವ ಇರೋವಂಥ ಗ್ರಹ. ಯಾವಾಗ ಸೂರ್ಯ ಚಂದ್ರನ ಜೊತೆ ಸೇರಿದಾಗ, ಸೂರ್ಯನ ಜೊತೆಗೆ ಚಂದ್ರ ಇದ್ದಾಗ, ಶುಕ್ರನು ಕೂಡ ಚಂದ್ರ ಸೂರ್ಯ ಶುಕ್ರ ಜೊತೆ ಇದ್ದಾಗ, ಈ 3 ಗ್ರಹ ದೋಷದಿಂದ ಚೆನ್ನಾಗಿ ಬೆವರೋದು, ರಿಸರ್ಚ್ ಮಾಡ್ಕೊಂಬಿಡೋದು, ವೀರ್ಯಸ್ಖಲನ ಆಗೋದು, ಮೂತ್ರ ವಿಸರ್ಜನೆ ಮಾಡಿಬಿಡೋದು, ಈ ಥರದಲ್ಲೇ ಉತ್ಪತ್ತಿ. ಆಮೇಲೆ ಕಫ, ಮಲಗಿದಾಗ ಹೆಚ್ಚಿಗೆ ಕಫಗಳು ಉತ್ಪತ್ತಿ ಮಾಡೋದು ಚಂದ್ರ ಶುಕ್ರ ಸೂರ್ಯ, ಸೂರ್ಯ ಚಂದ್ರ ಶುಕ್ರ. ಈ 3 ಗ್ರಹಗಳಿಗೆ ಶಾಂತಿ ಆಗಬೇಕು. ನಮ್ಮ ದೇಹದಲ್ಲಿ ಜಲತತ್ವ ಯಾವುದು? ಗೊಣ್ಣೆ, ಕಣ್ಣೀರು, ಬೆವರು, ಜೊಲ್ಲು, ಮೂತ್ರ, ವೀರ್ಯ.
ಇದಿಷ್ಟು ಕಂಟ್ರೋಲ್ ಮಾಡಬೇಕು ಅಂತಂದರೆ ಚಂದ್ರನ ಆಶೀರ್ವಾದ ಇರಬೇಕು. ಪೂರ್ವ ಜನ್ಮದಲ್ಲಿ ನಾವೇನಾದರೂ ಪಶು ಪಕ್ಷಿಗಳು ಅಥವಾ ಮನುಷ್ಯರನ್ನು ನೀರಲ್ಲಿ ಅಥವಾ ನೀರಿರೋ ಸ್ಥಳದಲ್ಲಿ, ಸಮುದ್ರ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಯಾವುದೋ ಒಂದು ಜಲಾಶಯ, ಈಗ ಜೋಗ್ ಫಾಲ್ಸ್ ಅಂತೀವಿ, ದೊಡ್ಡ ನೀರು ಬೀಳ್ತಿರ್ತದೆ, ಇಂಥ ಜಾಗದಲ್ಲಿ ನಾವೇನಾದರೂ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಥವಾ ಇನ್ನೊಬ್ಬರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಮಾಡಿಬಿಟ್ಟಿದ್ರೆ ಅವ್ರಿಗೆ ಈ ಥರದದ್ದೊಂದು ದೋಷ ಜಾತಕದಲ್ಲಿ ಬರುತ್ತೆ. ಸೂರ್ಯ ಚಂದ್ರ ಶುಕ್ರದ ದೋಷ ಇರ್ತದೆ. ಅಂಗವೈಕಲ್ಯತೆ, ಅಂಗ ನ್ಯೂನತೆ ಕೂಡ ಆಗ್ಬೋದು ಈ ಥರ ಇದ್ದಾಗ. ಸೂರ್ಯನ ಜೊತೆಗೆ ಚಂದ್ರ ಮತ್ತು ಶುಕ್ರ ಇದ್ದಾಗ. ಬಾಡಿಗೆ ಅಧಿಪತಿ ಸೂರ್ಯ. ಈ ಒಂದು ಗ್ರಹ ಶಾಂತಿ ಆಗಬೇಕು ನಮ್ಮ ಜಾತಕದಲ್ಲಿ. ಈ ಥರ ದೋಷಗಳೇನಾದ್ರು ಇದ್ದಾಗ, ಪೂರ್ವಜನ್ಮದ ಕರ್ಮ ಜಾತಕದಲ್ಲಿದ್ದಾಗ ಕೆಲವು ದಶಾಭುಕ್ತಿ ನಡೀತಿರ್ತದೆ. ಅಲ್ಲಿವರೆಗೂ ಅವರು ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಳ್ತಾರೆ. ಆ ದಶಾಭುಕ್ತಿ, ಆ ಕರ್ಮ ಮುಗೀತು ಅಂದ ತಕ್ಷಣ ಹಾಸಿಗೆ ಮೇಲೆ ರಿಸರ್ಚ್ ಮಾಡೋದು ಬಿಟ್ಬಿಡ್ತಾರೆ. ಅವರಿಗೆ ಆಗ ಏಜ್ ಆಗ್ತಿದ್ದಂಗೆ, ಮೆಚ್ಯೂರಿಟಿ ಬರ್ತಿದ್ದಂಗೆ ಕೆಲವರಿಗೆ ನಿಂತೋಗುತ್ತೆ. ಕೆಲವರಿಗೆ ಏಜ್ ಆದಮೇಲೆ ಶುರುವಾಗುತ್ತೆ. ನೋಡಿ, ಚಿಕ್ಕ ಮಕ್ಕಳಲ್ಲಿ ಮಾಡಲಿಲ್ಲ, 7, 8, 10ನೇ ವಯಸ್ಸಲ್ಲಿ. ಯುವಕ 18, 20 ವಯಸ್ಸಲ್ಲಿ ಆಗಲಿ ರಿಸರ್ಚ್ ಮಾಡ್ತಿರಲಿಲ್ಲ. ಮದುವೆ ಮುಂಚೆನೂ ಮಾಡ್ತಿಲ್ಲ, ಮದುವೆ ಆದಮೇಲೂ ಮಾಡಲಿಲ್ಲ, ಮಕ್ಕಳಾದ್ಮೇಲೂ ಮಾಡ್ತಿರಲಿಲ್ಲ. ವಯಸ್ಸಾದಮೇಲೆ ಶುರು ಮಾಡ್ಕೊಂಡ್ಬಿಡ್ತಾರೆ ರಿಸರ್ಚ್ ಮಾಡೋದನ್ನು. ಅದು ಆಯಾ ಏಜಿಗೆ ಆಯಾ ಕರ್ಮ ಬಂದಾಗ ದಶಾಭಕ್ತಿ ನಡೆಸುತ್ತೆ. ಅದರಿಂದ ಸೂರ್ಯಗ್ರಹ ಚಂದ್ರಭಕ್ತಿ ಅಥವಾ ಚಂದ್ರದಶೆ ಶುಕ್ರಭಕ್ತಿ ಈ ಥರದ್ದೆಲ್ಲ ಬಂದಾಗ ಸ್ವಲ್ಪ ನಾವು ನೋಡಬೇಕು. ಈ ಥವ್ರಿಗೆ ಈ ಜಲತತ್ವದಿಂದ ನೀರಿನ ಅಂಶ ಇರುವಂಥದ್ದು, ಆ ಥರ ದೋಷದಲ್ಲಿ ಕೆಲವರಿಗೆ ಈ ಥರ ಯೂರಿನ್ ಆಗಾಗ ಹೋಗೋದು ನೈಟಲ್ಲಿ. ಆಮೇಲೆ ಯೂರಿನ್ ಲೀಕ್ ಆಗ್ತಿರ್ತದೆ ಕೆಲವರಿಗೆ. ಹಗಲೊತ್ತು ಲೀಕ್ ಆಗುತ್ತೆ ಯೂರಿನ್. ಸುಮಾರು ಜನಕ್ಕೆ ಇದೊಂದು ಕಾಯಿಲೆ ಇದೆ. ಹಗಲೊತ್ತು ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಹೋದ ತಕ್ಷಣ ಲೀಕ್ ಆಗಿಬಿಡುತ್ತೆ. ಕೂತ್ರೆ ಸುಮ್ಮನಿರ್ತಾರೆ, ಎದ್ದು ನಿಂತ ತಕ್ಷಣ ಲೀಕ್ ಆಗುತ್ತೆ. ಮಲ್ಕೊಳ್ಳೋಕೆ ಅಂತ ಹೋಗ್ತಾರೆ, ಯೂರಿನ್ ಲೀಕ್ ಆಗುತ್ತೆ. ಹಾಸಿಗೆಯಿಂದ ಎದ್ದೊಳ್ತಾರೆ, ಎದ್ದಾಗ ಲೀಕ್ ಆಗಿಬಿಡುತ್ತೆ ಯೂರಿನ್ ಲೀಕ್. ಈ ಥರ ಕೆಲವ್ರಿಗಿದೆ. ಅವರು ಭಾಳ ಸೇಫ್ಟಿಯಾಗಿ ಅಂಡರ್ವೇರ್ ಜೊತೆ ಎಲ್ಲ ವೆಟ್ ಆಗಬಾರ್ದು, ತೇವ ಆಗಬಾರ್ದು ಅಂತ ಅವರೆಲ್ಲ ಕೆಲವುದೆಲ್ಲ ಸೇಫ್ಟಿ ಮೆಷರ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹೀಗೆ ಇದು ಒಂದು ಕಾಯಿಲೆ. ನೋಡೋಕ್ಕೆ ಚೆನ್ನಾಗಿರ್ತೀವಿ, ಒಳ್ಳೆ ಹ್ಯಾಂಡ್ಸಮ್ ಆಗಿರ್ತೀವಿ, ರೂಪ, ಹುದ್ದೆ, ಆಸ್ತಿ ಎಲ್ಲ ಇರುತ್ತೆ. ಆದರೆ ಈ ಒಂದು ದೋಷ ಇರುತ್ತೆ. ಅದಕ್ಕೆ ಎಷ್ಟೋ ಜನ ಬೇರೆ ಊರಿಗೆ ಹೋಗೋಕ್ಕೆ ಸಂಕೋಚ ಪಡ್ತಾರೆ, ಬೇರೆಯವ್ರ ಪಕ್ಕ ಮಲ್ಕೊಳ್ಳೋಕ್ಕೆ ಸಂಕೋಚ ಪಡ್ತಾರೆ. ಎಲ್ಲೋ ರಿಸರ್ಚ್ ಮಾಡಿಬಿಟ್ರೆ ಆ ರಿಸರ್ಚ್ ಹರ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ರೆ ನಾನು ತುಂಬ ಕೀಳಾಗಿ ನೋಡ್ತಾರೆ ಒಂದು. ಆಮೇಲೆ ಹಗಲೊತ್ತವ್ರಿಗೆ ಯೂರಿನ್ ಲೀಕ್ ಆಗ್ತಿರ್ತದೆ. ಈ ಥರದ್ದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅದರಿಂದ ಇನ್ನೂ ಒಂದು ಕೆಲವರಿಗಿದೆ, ಕೆಲವರು ಯಾವುದೋ ವಸ್ತುಗಳನ್ನು ಕದ್ದುಬಿಟ್ಟು ತೊಗೊಂಬಂದು ನೀರಿಗೆ ಹಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ. ಕದ್ದಿರೋ ವಸ್ತುಗಳನ್ನು, ದೇವತಾ ವಿಗ್ರಹಗಳು, ಒಡವೆಗಳು ಅಥವಾ ಯಾವ್ದಾದ್ರು ಒಂದು ವಸ್ತುನ, ಬೇರೆಯವ್ರ ಮನೆಯವರು ವಸ್ತುನ ತಂದು ನೀರಿಗೆ ಬಿಸಾಕ್ಬಿಡ್ತಾರೆ. ಬೇರೆಯವರ ಮನೆ ವಸ್ತುಗಳನ್ನು ಅದು ಕತ್ಕೊಂಡು ಅಥವಾ ಬೇಕು ಅಂತಲೋ ಅವ್ರಿಗೆ ಗೊತ್ತಿರೋ ಥರನೇ ಅವ್ರ ಮುಂದೆನೇ ತೊಗೊಂಡು ನೀರಿಗೆ ಬಿಸಾಕ್ಬಿಟ್ರು. ನದಿ, ಹೊಳ, ಕೊಳ, ಸಮುದ್ರ ಈ ಥರದ್ದೆಲ್ಲ ಮಾಡಿಬಿಡ್ತಾರೆ. ಈ ಥರ ದೋಷ ಇದ್ದರೂ ಕೂಡ ಇಲ್ಲಿ ಯೂರಿನ್ ಆಗಾಗ ಲೀಕ್ ಆಗುತ್ತೆ. ಅಂಡರ್ವೇರ್ ಹಾಕ್ಕೊಂಡು ಅದ್ರ ಮೇಲೆಲ್ಲ ಸೇಫ್ಟಿ ವೆಟ್ ಪ್ಯಾಡೆಲ್ಲ ಹಾಕಿ ಪ್ಯಾಂಟ್ ಹಾಕ್ಕೊಂಡು ಅಥವಾ ಅದ್ರ ಮೇಲೆ ಸೀರೆ ಎಲ್ಲ ಉಟ್ಕೊಂಡಿದ್ರು ಕೂಡ ಅವ್ರಿಗೆ ಆಗಾಗ ಲೀಕ್ ಆಗ್ತಿರ್ತದೆ, ಯೂರಿನ್ ಲೀಕ್ ಆಗ್ತಿರ್ತದೆ. ಈ ಥರ ದೋಷಗಳು ನಮ್ಗೆ ಗೊತ್ತಿಲ್ಲದೋ ಮಾಡಿಬಿಟ್ಟಿರ್ತೀವಿ. ಈಗ ಈ ರೂಪದಲ್ಲಿ ನಮ್ಮನ್ನು ಈ ರೋಗ ಬಾಧೆ ಪೀಡಿಸ್ತಾ ಇರ್ತದೆ. ಈಗ ನನಗೆ 29 ವರ್ಷ ಅಥವಾ 30 ವರ್ಷ, ನನಗೆ ಮದುವೆ ಆಗೋ ಏಜು, ನಾನು ಇನ್ನೂ ಹಾಸಿಗೆ ರಿಸರ್ಚ್ ಮಾಡ್ಕೊತೀನಿ ಅಂದರೆ ಯಾರು ಹೆಣ್ಣು ಕೊಡ್ತಾರೆ? ಅಥವಾ ಮದುವೆ ಆದಮೇಲೂ ಗಂಡ ಹೆಂಡತಿ ಪಕ್ಕ ಮಲಗಿರ್ತಾನೆ, ರಿಸರ್ಚ್ ಮಾಡ್ಕೊಂಬಿಡ್ತಾನೆ, ಆಗ ಹೆಂಡತಿಗೆ ಅಸಹ್ಯ ಅನಿಸುತ್ತೆ. ಅಥವಾ ಹೆಂಡತಿ ರಿಸರ್ಚ್ ಮಾಡ್ಕೊಂಬಿಡ್ತಾಳೆ ಗಂಡನ ಪಕ್ಕ ಮಲಗಿದಾಗ. ಇದೆಲ್ಲ ಒಂದು ರೀತಿ ನಮಗೆ ಸ್ಥಾನಮಾನಕ್ಕೆ ಧಕ್ಕೆ ಕೊಡುವಂಥ ರೋಗಗಳು. ಕ್ಯಾನ್ಸರ್ ಬಂದರೆ ಟ್ರೀಟ್ಮೆಂಟ್ ತೊಗೋತೀವಿ, ಏನೇ ಕಾಯಿಲೆಗೂ ಟ್ರೀಟ್ಮೆಂಟು. ಈ ಒಂದು ಕಾಯಿಲೆ ಔಷಧಿ ತೊಗೊಂಡ್ರೂ ಕೂಡ ಎಷ್ಟೋ ಜನ ಇದು ಗುಣ ಆಗಿಲ್ಲ. ನನ್ನ ಅನುಭವದ ಆಧಾರದ ಮೇಲೆ ಮಾತ್ರೆ ಆಯಿತು, ಅರಕೆ ಕಟ್ಟಿದ್ದಾಯಿತು, ದೇವ್ರ ಸೇವೆ ಮಾಡಿದ್ದಾಯಿತು,
ಎಲ್ಲ ಥರ ಡಾಕ್ಟ್ರು ತೋರಿಸಿದ್ದಾಯಿತು. ಈಗಲೂ ಕೂಡ ರೀಸಸ್ ಮಾಡ್ಕೊಳ್ಳೋದು ತಪ್ಪಿಲ್ಲ, ಬರ್ತಾನೆ ಇರ್ತದೆ. ಡಯಾಬಿಟಿಕ್ ಅನ್ನೋ ಕಾಯಿಲೆ ಇದ್ದವ್ರಿಗೆ ಇದಕ್ಕೆ ಆಗಾಗ ಬರ್ತಿರ್ತದೆ ಬಿಡಿ, ಅದು ಡಯಾಬಿಟಿಸ್ದು ಸಿಮ್ಟಮ್ಮು. ಏನೂ ಇಲ್ಲದವ್ರು ಚೆನ್ನಾಗಿದ್ದವ್ರು ಈ ರೀತಿ ಮಾಡ್ಕೊಂಡ್ಬಿಡ್ತಾರಲ್ಲ, ಏನು ಮಾಡೋದು? ಯಾರೋ ಹೇಳ್ತಿರೋ, ಗುರುಗಳೇ ನಮ್ಮ ಅಪ್ಪ ಇನ್ನೂ ರೀಸಸ್ ಮಾಡ್ಕೊಳ್ತಾರೆ ಹಾಸಿಗೆ ಮೇಲೆ ಅಂತ. ಮಗನಿಗೆ ಈಗಾಗಲೇ 13 ವರ್ಷ ವಯಸ್ಸು. 13 ವರ್ಷದ ವಯಸ್ಸಿನ ಹುಡುಗ ಹೇಳ್ತಾರೆ ನಗ್ತಾ, ನಮ್ಮ ಅಪ್ಪ ಈಗಲೂ ರೀಸಸ್ ಮಾಡ್ಕೊಳ್ತಾರೆ ಗುರುಗಳೇ ಅಂತ. ನೋಡಿ, ಈ ಥರದ್ದೆಲ್ಲ ಒಂದೊಂದು ಇರ್ತದೆ. ಅವನು 10 ಜನ ಕೇಳಿದ್ರೆ, ಏನೋ ಇಷ್ಟು ದೊಡ್ಡ ಮಗ ಇದೆ, ನೀನು ಇನ್ನೂ ರೀಸಸ್ ಮಾಡ್ಕೊತೀಯಂತೆಲ್ಲೋ ಹಾಸಿಗೆ ಮೇಲೆ ಅಂತ. ಅವರಪ್ಪ ಸಪ್ರೇಟಾಗಿ ಮಲ್ಕೋತಾರೆ. ಈ ಥರದ್ದೆಲ್ಲ ಒಂದು ಸೈಕಲಾಜಿಕಲಿ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ, ನಮ್ಮ ವ್ಯಕ್ತಿತ್ವ, ನಮ್ಮ ಆಚಾರ ವಿಚಾರಕ್ಕೆಲ್ಲ. ಹಾಗಾದರೆ ಹಿಂದಿನ ಕಾಲದಲ್ಲಿ ಈ ಥರ ದೋಷ ಇದ್ದವರಿಗೆ ಆಗಿನ ಸಿಸ್ಟಮ್ನಲ್ಲಿ, ಮೆಡಿಕಲ್ ಸಿಸ್ಟಮ್ಸ್ ಯಾವ ರೀತಿ ಮುದ್ರಾಮಂತ ತಂತ್ರದಿಂದ ಇದನ್ನು ಕ್ಯೂರ್ ಮಾಡ್ತಿದ್ರು ಅನ್ನೋದು. ಈಗ ಕಂಟಿನ್ಯೂಸ್ ಆಗಿ ನೈಟ್ ಟೈಮಲ್ಲಿ ಯೂರಿನ್ ಪಾಸ್ ಆಗ್ತಿದ್ರೆ, ಯೂರಿನ್ ಲೀಕ್ ಆಗ್ತಿದ್ದ ಹಗಲೊತ್ತು ಕೂಡ ಕೆಲವರಿಗೆ. ಇದಕ್ಕೆಲ್ಲ ಪರಿಹಾರ ಹಿಂದಿನ ಕಾಲದಲ್ಲಿ ಫಿಸಿಯೋಥೆರಪಿ ಮಾಡ್ತಾಯಿದ್ರು. ಫಿಸಿಯೋಥೆರಪಿ ಅಂದ್ರೇನು? ಮುದ್ರಾ ಥೆರಪಿ, ಮುದ್ರೆಗಳನ್ನು ಮಾಡೋದು. ನೋಡಿ, ಎಲ್ಲ ಬೆರಳುಗಳನ್ನ ಈಗ ಬಚ್ಚಿ, ಈ ಕಿರುಬೆರಳು ಜಲತತ್ವ. ಕಿರುಬೆರಳು ನಮ್ಮ ಬಾಡಿನಲ್ಲಿ ಗೊಣ್ಣೆ, ಕಣ್ಣೀರು, ಜೊಲ್ಲು, ಬೆವರು, ಗಂಡಸರಲ್ಲಿ ವೀರ್ಯ, ಯೂರಿನ್ನು, ರಕ್ತ, ಕೀವು ಅಂದರೆ ಪಸ್ಸು, ಕಫ, ಇವೆಲ್ಲ ಕಿರುಬೆರಳು ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಬುಧಗ್ರಹ ಅಂತೀವಿ ನಾವು. ಕಿರುಬೆರಳು ಬುಧಗ್ರಹ. ಈ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರು ಬೆರಳು ಮರ್ಚಿಬಿಡಿ. ಹೀಗೆ ಹೆಬ್ಬೆಟ್ಟು ಒಂದಕ್ಕೊಂದು ಒಳಗಡೆ ಲಾಕ್ ಮಾಡಬೇಕು. ಹೀಗೆ ನೋಡಿ, ಒಳಗಡೆ ಲಾಕ್ ಮಾಡ್ಕೊಂಬಿಡಿ. ಈ ಹೆಬ್ಬೆಟ್ಟು ಲಾಕ್ ಮಾಡಿ ಹಿಂಗಿಟ್ಕೊಳ್ಳಿ. ಹಿಂಗಿಟ್ಬಿಟ್ರೆ ನೋಡಿ ಈ ರೀತಿ ಕಾಣುತ್ತೆ ಮುದ್ರೆ. ಈ ರೀತಿ ಹೆಬ್ಬೆಟ್ಟು ಕಾಣಂಗಿಲ್ಲ, ಒಳಗೆ ಲಾಕ್ ಮಾಡಿಬಿಟ್ಟಿದ್ದೀನಿ. ಹೆಬ್ಬೆಟ್ಟು ಶುಕ್ರ ಒಳಗೆ ಲಾಕ್ ಮಾಡಿಬಿಟ್ಟು ಈ ಎಲ್ಲ ಬೆರಳಿಗೆ ಮುಚ್ಚಿಬಿಟ್ಟಿದ್ದೀನಿ. ನೋಡಿ 3 ಬೆರಳು. ಇಲ್ಲಿ ಕಿರು ಬೆರಳು ಲಿಟಲ್ ಫಿಂಗರ್ ಮಾತ್ರ ಓಪನ್ ಆಗಿರುತ್ತೆ. ಓಪನ್ ಮಾಡಿಬಿಟ್ಟು ನೋಡಿ ಹಿಂಗೆ ಮಾಡಿ, ಈಗ ಮಾಡಬೇಕು, ಈಗ ಮಾಡ್ತೀವಿ. ಇದಕ್ಕೆ ಮಂತ್ರ ಓಂ ವಂ ವರುಣಾಯ ನಮಃ, ಓಂ ವಂ ವರುಣಾಯ ನಮಃ, ಓಂ ವಂ ವರುಣಾಯ ನಮಃ, ಓಂ ವಂ ವರುಣಾಯ ನಮಃ ಅಂತ. ಹಿಂಗೆ ಈ ಕಿರುಬೆರಳನ್ನ ಹಂಗೆ ಟಚ್ ಮಾಡಿ ಎಕ್ಸಸೈಸ್ ಮಾಡಿ. ಹೀಗೆ ನೋಡಿ, ಹೀಗೆ ಮಾಡಬೇಕು. ಹೀಗೆ ಇಲ್ಲಿ ಹೆಬ್ಬೆಟ್ಟು ನೋಡಿ, ಒಳಗಡೆ ಹೆಬ್ಬೆಟ್ಟು ಹಿಂಗಿದೆ ನೋಡಿ. ಹೆಬ್ಬೆಟ್ಟು ಒಳಗಡೆ ಹೊಟ್ಟೋಗುತ್ತೆ. 2 ಹೆಬ್ಬೆಟ್ಟು ಒಳಗೆ ಹಾಕಬೇಕು. ಈ 3 ಬೆರಳನ್ನ ಜೋಡಿಸ್ಬೇಕು. ಹೀಗೆ ನೋಡಿ, ಹೆಬ್ಬೆಟ್ಟು ಹೀಗಿದೆಯಲ್ಲ ನೋಡಿ, ವಿ ಶೇಪಲ್ಲಿ ಕ್ರಾಸ್ ಮಾಡಿ ಒಳಗಡೆ ಇಟ್ಬಿಡಿ. ಹೀಗೆ ಇಟ್ಕೊಳ್ಳಿ. ನೋಡಿ, ಹೆಬ್ಬೆಟ್ಟು ನನಗೆ ಕಾಣೋದೇ ಇಲ್ಲ. ನೋಡಿ, ಹೆಬ್ಬೆಟ್ಟು ಕಾಣ್ತಾ ಇಲ್ಲ, ಹೆಬ್ಬೆಟ್ಟು ಕಾಣ್ತಿಲ್ಲ. ಬರೀ ತೋಡು ಬೆರಳು, ಕಿರು ಬೆರಳು ಮಾತ್ರ ಇದೆ. ಇನ್ನು ಬಾಕಿ ಬೆರಳೆಲ್ಲ ನೋಡಿ ಒಂದಕ್ಕೊಂದು ಟಚ್ ಆಗಿದೆ. ಈ ಹೆಬ್ಬೆಟ್ಟು ಒಳಗಿಟ್ಬಿಡಿ. ಹೆಬ್ಬೆಟ್ಟು ಕಣ್ಣಿಗೆ ಕಾಣ್ತಿಲ್ಲ, ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಲಾಕ್ ಆಗಿದೆ. ಶುಕ್ರ ಹೆಬ್ಬೆಟ್ಟು ಮಾಡಿ ಇದರ ಇಟ್ಕೊಂಡು ನೋಡಿ ಸುಮ್ಮನೆ ಹೀಗೆ. ಆಮೇಲೆ ನೋಡಿ ಈ ಥರ ಹಿಂದೆ ಮುಂದೆ ಹೀಗೆ ಮೇಲೆ ಕೆಳಗೆ ಉಜ್ಜಿ. ಕಿರುಬೆರಳು ಮೇಲೆ ಕೆಳಗೆ ಈ ರೀತಿ ಉಜ್ಜಬೇಕು. ಆಮೇಲೆ ಸುಮ್ಮನೆ ಹಿಂಗೆ ಬೆಂಡ್ ಮಾಡಬೇಕು. ಹೀಗೆ ತುದಿ ಹೀಗೆ ರಾತ್ರಿ ಮಲಗೋಕ್ಕೆ ಮುಂಚೆ ಇದನ್ನು ಒಂದು 10 ನಿಮಿಷ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದು ಮಾಡಿದ್ರೆ ನಮ್ಮ ಯೂರಿನರಿ ಬ್ಲ್ಯಾಡರು ಇಂಪ್ರೂವ್ ಆಗುತ್ತೆ. ಪೆಲ್ವಿಕ್ ಮಸಲ್ಸ್ ಇದೆಯಲ್ಲ, ಆ ಪೆಲ್ವಿಕ್ ಮಸಲ್ಸು ಈ ಮುದ್ರೆ ಸ್ಟ್ರಾಂಗ್ ಮಾಡುತ್ತೆ. ಸ್ಟ್ರೆಂತ್ ದಿ ಪೆಲ್ವಿಕ್ ಮಸಲ್ಸ್ನ ಸ್ಟ್ರೆಂತ್ ಮಾಡುತ್ತೆ. ಯೂರಿನರಿ ಬ್ಲ್ಯಾಡರ್ನ ಕಂಟ್ರೋಲ್ ಮಾಡುತ್ತೆ. ಕಿಡ್ನಿನಲ್ಲಿ ಏನಾದ್ರು ಪಾಚಿ ಅಥವಾ ಬ್ಯಾಕ್ಟೀರಿಯಾ ಪಾಚಿ ಕಟ್ಕೊಂಡಿದ್ರೆ, ಪಸ್ ಇತ್ತು ಅಂದರೆ, ಸ್ಟೋನ್ ಇತ್ತು ಅಂದ್ರೋ ಈ ರೀತಿ ಆಗುತ್ತೆ. ಇಲ್ಲಿ ಯೂರಿನರಿ ಬ್ಲ್ಯಾಡರ್ನ ಇಂಪ್ರೂವ್ ಮಾಡೋವಂಥದ್ದು ಇದು ಕಿಡ್ನಿಗಿಂತ ಹೆಚ್ಚಾಗಿ. ಯೂರಿನ ಪಾಸ್ ಮಾಡೋ ಯುರೇತ್ರದಿಂದ ಈ ಯುರೇತ್ರ ಮತ್ತು ಯೂರಿನರಿ ಬ್ಲ್ಯಾಡರು ಇದಿಷ್ಟು ಇದು ಕಿರುಬೆರಳು ಹೀಗೆ ಈ ಮುದ್ರೆ ಇದು ಇಟ್ಕೊಂಡು ಓಂ ವಂ ವರುಣಾಯ ನಮಃ, ಓಂ ವಂ ವರುಣಾಯ ನಮಃ. ಬೇಕಾದ್ರೆ ಹಿಂಗೆ ಉಜ್ಬೋದಿಗೆ ಅಡ್ಡಡ್ಡ ಕಿರುಬೆರಳು, ಆಮೇಲೆ ಮೇಲೆ ಕೆಳಗೆ, ಆಮೇಲೆ ಎರಡೂ ಸೇರಿಸಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಥರ ಅಡ್ಡಡ್ಡ ಈ ಥರ. ಬೆರಳೆತ್ತಬಾರ್ದು, ಬೆರಳೆತ್ತದನ್ನೇ. ಆಮೇಲೆ ಸುಮ್ಮನೆ ಹಿಂಗೆ ಉಜ್ಜೋದು ಈ ರೀತಿ ಮಾಡಬೇಕು. ಇದು ಹೇಗೆ ಮಾಡಬೇಕಾದ್ರೆ ಒಂದು ವೈಬ್ರೇಷನ್ ಕೊಡಬೇಕು. ಇಂಜಿನ್ ಹೀಗೆ ಕಾರ್ಗೆ ಪೆಟ್ರೋಲ್ ಹಾಕಿಸ್ತೀವಿ, ಹೇಗೆ ಡೀಸೆಲ್ ಹಾಕಿಸ್ತೀವೋ ಹಾಗೆ ಈ ಮುದ್ರೆಗೊಂದು ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕು. ಯಾವುದದು? ಆ ಪೆಟ್ರೋಲೇ ಮಂತ್ರ, ಆ ಡೀಸೆಲ್ಲೇ ಮಂತ್ರ.
ಓಂ ವಂ ವರುಣಾಯ ನಮಃ, ಓಂ ವಂ ವರುಣಾಯ ನಮಃ ಇಟ್ಕೊಂಡ್ರೆ ಯೂರಿನ್ನ ಪಾಸ್ ಮಾಡೋದ್ರೆ ಕಂಟ್ರೋಲ್ ಮಾಡ್ಬೋದು. ಇದು ಮಾಡಿಬಿಟ್ರೆ ರಾತ್ರಿ ಹೊತ್ತು ಬೆಡ್ ಮೇಲೆ ರಿಸಸ್ ಮಾಡ್ಕೊಳ್ಳೋದು, ಯೂರಿನ್ ಲೀಕ್ ಆಗೋದು, ಕೂತಾಗ ನಿಂತಾಗ ವಾಕ್ ಮಾಡುವಾಗ ಯೂರಿನ್ ಲೀಕ್ ಆಗುತ್ತೆ ಕೆಲವ್ರಿಗೆ. ಈಗ ತಾನೇ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಯೂರಿನ್ ಪಾಸ್ ಮಾಡಿ ಬಂದು ಅದು 2 ತೊಟ್ಟು 3 ತೊಟ್ಟು ಲೀಕ್ ಆಗ್ತಾ ಇರ್ತದೆ. ಡಯಾಬಿಟಿಸ್ ಇಲ್ಲ, ಬಿ ಪಿ ಇಲ್ಲ, ಗ್ಯಾಸ್ಟ್ರಿಟಿಕ್ಸ್ ಇಲ್ಲ, ಅದು ಈ ಕಾಯಿಲೆ ಇರ್ತದೆ ಕೆಲವ್ರಿಗೆ. ಇದನ್ನು ಡಾಕ್ಟರ್ ಹತ್ರ ಹೋದರೆ ನೀವೇ ಮನಸ್ಸಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಬರಬೇಕ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಮೆಡಿಷನ್ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಫಿಸಿಯೋಥೆರಪಿ, ಮುದ್ರಾ ಫಿಸಿಯೋಥೆರಪಿ, ಓಂ ವಂ ವರುಣಾಯ ನಮಃ ಇದು ಮಂತ್ರ ಥೆರಪಿ, ಸೌಂಡ್ ಥೆರಪಿ. ಇದು 2 ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರ್ಗೆ ವೈಬ್ರೇಷನ್ ಕಳಿಸಿ ಅಲ್ಲಿ ಸ್ಟ್ರೆಂತ್ ಮಾಡುತ್ತೆ, ಪೆಲ್ವಿಕ್ ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಆಗ ಈ ದೋಷ ಹೋಗುತ್ತೆ. ಇದನ್ನು ಮಾಡಬೇಕು. ಇದನ್ನು ಮಾಡ್ತಾ 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 ಈ ಕಾಯಿಲೆ ಗುಣ ಆಗುತ್ತೆ. ಇದರಿಂದ ಭಾಳಷ್ಟು ಕಿಡ್ನಿ ಸ್ಟೋನ್ ಆಗೋದು, ಆಮೇಲೆ ಕ್ರಿಯಾಟಿನ್ ಲೋ ಆಯಿತು ಜಾಸ್ತಿ ಆಯಿತು ಅಂತಾರೆ. ಈ ಮುದ್ರೆಯಿಂದ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಈ ಒಂದು ಕಾಯಿಲೆಗೆ ಮೆಡಿಷನ್ ಇಲ್ಲದೇ ಒಂದು ಮುದ್ರಾ ಮಂತ್ರದಿಂದ ಮಾಡೋವಂಥದ್ದು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವ್ರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಡೇ ಟು ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.